ನಮಸ್ಕಾರ ಕ್ರಿಕೆಟ್ ಫ್ಯಾನ್ಸ್ ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ಅಪ್ಡೇಟ್ ತಗೊಂಡಿ ಕ್ರಿಕೆಟ್ಗೆ. ಏನೇನು ಅಪ್ಡೇಟು ಬನ್ನಿ ಬಿಡೋಣ, ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಏನಂದ್ರೆ ರೋಹಿತ್ ಶರ್ಮಾದ ಅವರು ರಣಜಿ ಟ್ರೋಫಿ ಆಡಬೇಕು ಅಂತ ಹಲವಾರು ಜನ ಕ್ರಿಟಿಕ್ಸ್ ಏನಿದ್ದಾರೆ ಕಮೆಂಟ್ ಗಳನ್ನ ಮಾಡಿದ್ರು. ಅದೇ ರೀತಿ ಇವಾಗ ರೋಹಿತ್ ಶರ್ಮಾ ಅವರು ರಣಜಿ ಟ್ರೋಫಿ ಮ್ಯಾಚ್ ಗಳನ್ನ ಆಡ್ತಾ ಇದಾರಂತೆ. ಹೌದು, ನೆಕ್ಸ್ಟ್ ಮುಂಬೈ ವರ್ಸಸ್ ಜಮ್ಮು ಅಂಡ್ ಕಾಶ್ಮೀರ್ ಮ್ಯಾಚ್ ಏನಿರುತ್ತೆ ರಣಜಿ ಮ್ಯಾಚ್, ಅದರಲ್ಲಿ ಮುಂಬೈ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಂದು ಬೆಂಕಿ ಅಪ್ಡೇಟ್ ನಿಮ್ಗೆ ತಗೊಂಡ್ಬರ್ತೀನಿ. ಸೆಕೆಂಡ್ ಅಪ್ಡೇಟ್, ಬೆಂಕಿ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಇಂಗ್ಲೆಂಡಿನ ODI ಸೀರೀಸ್ ಇರ್ಬೋದು ಅಥವಾ ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಎರಡಕ್ಕೂ ಕೂಡ ಆಡ್ತಾ ಇಲ್ಲ. ಎರಡು ಮ್ಯಾಚ್ಗಳು, ಎರಡು ರೀತಿಯ ಸೀರೀಸ್ ಗಳನ್ನು ಆಡ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಮೊಹಮ್ಮದ್ ಸಿರಾಜ್ ಅವರು ಹೊಸ ಬಾಲ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ, ಒಳ್ಳೆ ಬೌಲಿಂಗ್ ನ ಕೂಡ ಹಾಕ್ತಾರೆ, ಹಾಗೂ ವಿಕೆಟ್ ತಗೋತಾರೆ ಅಂತ ಹೇಳ್ಬೇಕು. ಅಂತವ್ರನ್ನ ಇವಾಗ ಡ್ರಾಪ್ ಮಾಡಿದ್ರೆ ಅನ್ನೋ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಮೂರನೇ ಬೆಂಕಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಯಾರು ಕಾಯ್ತಾ ಇದ್ರಿ? ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೀರೀಸ್ ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಗಳಿಗೆ ನಾವು ಕಾಯ್ತಾ ಇದೀವಿ ಅಂತ ಯಾರು ಕಾಯ್ತಾ ಇರ್ದಿರೋ ಕಾತರತೆ ಅಂತ ಅಂತವ್ರಿಗೆ ಅಪ್ಡೇಟ್ ಬಂದಿದೆ. ಇವಾಗ ಚಾಂಪಿಯನ್ಸ್ ಟ್ರೋಫಿ ಇಂಡಿಯನ್ ಸ್ಕ್ವಾಡ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಮೇನ್ ಬ್ಯಾಟ್ಸ್ಮನ್ಸ್ ಆಗಿ 15 ಜನದ ತಂಡ ಬಂದಿದೆ. ಅದೇನಂತ ಅಂದ್ರೆ ಮೂರನೇ ಬೆಂಕಿ ಅಪ್ಡೇಟ್ ಅಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಒಳ್ಳೆ ಬ್ಯಾಟಿಂಗ್ ನ ಕೂಡ ಆಡ್ಕೊಂಡ್ ಬಂದ್ರೆ. ಯಶಸ್ವಿ ಜೈಸ್ವಾಲ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಒಂದ್ ಮಟ್ಟ ಕಮ್ಮಿ ಇತ್ತು. ಆದ್ರೆ ಈ ತರ ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಯಾವುದೇ ಒಳ್ಳೆ ದೊಡ್ಡ ವರ್ಲ್ಡ್ ಕಪ್ ಇರ್ಬೋದು ಅಥವಾ ಮಿನಿ ವರ್ಲ್ಡ್ ಕಪ್ ಅಂತ ಕರೀತಾರೆ ಚಾಂಪಿಯನ್ಸ್ ಟ್ರೋಫಿನ, ಅಲ್ಲಿಂದ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗೂ ಸಿಕ್ಕಾಪಟ್ಟೆ ಸೀನಿಯರ್ ಪ್ಲೇಯರ್ಸ್ ಆದ್ರಿಂದ ಅವರು ಕೂಡ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಆಡ್ತಾರೆ, ಒಳ್ಳೆ ವೈಟ್ ಬಾಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು. ರಿಷಬ್ ಪಂತ್ ಮತ್ತೆ KL ರಾಹುಲ್ ಇಬ್ರು ಆಡ್ತಾರೆ. ನಿಮ್ಗೆ ಆಲ್ರೌಂಡರ್ಸ್ ಅಂತ ಬಂದ್ರೆ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಇರ್ತಾರೆ. ಹಾಗೂ ಬೌಲರ್ಸ್ ಕಡೆ ನೀವು ಯೋಚನೆ ಬಂದ್ರೆ ಕುಲ್ದೀಪ್ ಯಾದವ್ ಒಬ್ಬರೇ ಇರ್ತಾರೆ ಸ್ಪಿನ್ನರ್ಸ್ ಆಗಿ, ಹಾಗೂ ಮೇನ್ ಬೌಲರ್ಸ್ ಆಗಿ ಶಮಿ, ಬುಮ್ರಾ ಹಾಗೂ ಹರ್ಷದೀಪ್ ಸಿಂಗ್ ನ ನೀವು ನೋಡಬಹುದು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಅಲ್ಲೂ ಕೂಡ ನೀವು ಇವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಚಾಂಪಿಯನ್ಸ್ ಟ್ರೋಫಿಲಿ ಮೇನ್ ಬೌಲರ್ಸ್ ಅಂತ ನೀವು ಕೇಳಬಹುದು, ಶಮಿ, ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಆಗಿರ್ತಾರೆ. ಚಾಂಪಿಯನ್ಸ್ ಟ್ರೋಫಿಲಿ ಕ್ಯಾಪ್ಟನ್ ಯಾರು, ವೈಸ್ ಕ್ಯಾಪ್ಟನ್ ಯಾರು ಅಂತ ತುಂಬಾ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು. ಹಲವಾರು ಜನ ಕ್ರಿಟಿಕ್ಸ್ ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ರು. ನ್ಯೂಸ್ ಪೇಪರ್ ಕೂಡ ಹಲವಾರು ನ್ಯೂಸ್ ಗಳು ಕೂಡ ಬರ್ತಾ ಇತ್ತು ಅಂದ್ರು. ವಿರಾಟ್ ಕೊಹ್ಲಿ ಇರ್ಬೋದಾ ಅಥವಾ ಬುಮ್ರಾ ಕೂಡ ಆಡ್ತಾರಲ್ಲ, ಅವ್ರಿಗೂ ಕೂಡ ವೈಸ್ ಕ್ಯಾಪ್ಟನ್ ವಾಪಸ್ ಅವರೇ ನಡ್ಸ್ಕೊಂಡು ಹೋಗ್ತಾರ ಅಂತ ಕೂಡ ಮಾತು ಬಂದಿತ್ತು. ಯಾಕೆಂದ್ರೆ ಒಂದ್ ನಿಮ್ಗೆ ನೆನಪಿರ್ಲಿ, ಬುಮ್ರಾ ಅವರ ಏನಿದೆ ಫಿಟ್ನೆಸ್ ಮೇಲೆ ಯೋಚನೆ ಇದೆ. ಬುಮ್ರಾ ಎಷ್ಟು ಚೆನ್ನಾಗಿ ಫಿಟ್ ಇರ್ತಾರೆ ಅಷ್ಟು ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಗೆ ಅವ್ರು ಅವೈಲೇಬಲ್ ಇರ್ತಾರೋ ಗೊತ್ತಿಲ್ಲ, ಆದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಅವೈಲೇಬಲ್ ಇರ್ತಾರೆ. ಏನಾದ್ರು ಬುಮ್ರಾ ಅವ್ರಿಗೆ ಮಧ್ಯ ಫಿಟ್ನೆಸ್ ಇಶ್ಯೂ ಆಗಿ ವಾಪಸ್ ಹೋದ್ರೆ ವೈಸ್ ಕ್ಯಾಪ್ಟನ್ ನ ಮತ್ತೆ ಆಡ್ ಮಾಡ್ಬೇಕಾಗುತ್ತೆ, ಯಾರು ಒಬ್ಬನ ಚೂಸ್ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಹೊಸ ವೈಸ್ ಕ್ಯಾಪ್ಟನ್ ನ ಚೂಸ್ ಮಾಡಿದ್ರೆ. ಅಂದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಅಲ್ಲಿ ಇವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ತಗೊಂಡಿದ್ರು, ಹಾಗೂ ಇಂಡಿಯಾನ ಕೂಡ ಗೆಲ್ಸ್ಕೊಂಡ್ ಬಂದಿದ್ರು. ಆ ಕಾರಣಕ್ಕೋಸ್ಕರ ಶುಭ್ಮನ್ ಗಿಲ್ ಅವ್ರಿಗೆ ಇವಾಗ ವೈಸ್ ಕ್ಯಾಪ್ಟನ್ ಹುದ್ದೆನ ಕೊಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅನ್ನೋದು ಈ ಅಪ್ಡೇಟ್ ಆಗಿತ್ತು. ಈ ಕ್ರಿಕೆಟ್ 4 ಬೆಂಕಿ ಅಪ್ಡೇಟ್ ಗಳು ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ಅಪ್ಡೇಟ್ಸ್ ಗಳು ಬೇಕು, ನಿಮ್ಗೆ ವಿಡಿಯೋ ಇಷ್ಟ ಆಯ್ತಲ್ಲ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ನ ಮುಂದುವರಿಸಿ ಅಂತ ಹೇಳ್ತಾ, ಇದೇ ರೀತಿ ಕ್ರಿಕೆಟ್ ಬೆಂಕಿ ಅಪ್ಡೇಟ್ ಗಳು ನಿಮ್ ಮುಂದೆ ಬರ್ತಾ ಇರುತ್ತೆ. ಸಖತ್ ಚಾನಲ್ ತರ್ತಾ ಇರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ ಮುಂದೆ ಬರ್ತೀನಿ ಸ್ನೇಹಿತರೆ.